ನಾವು ಮಾತಿ ಚಪ್ಪಳ ಎದಕ್ಕೆ ತಂದು ಹೇಳ್ತೀವಿ ಅಂತಂದ್ರೆ ಸಮಯ ನೋಡಿದ್ರೆ 12 ಗಂಟೆ ಆಗೈತಿ, ನಿದ್ದೆ ಬರೋದು ಸಮಯ ಆಗೈತಿ. ಚಪ್ಪಳೆ ತಡಿದ್ರಪ್ಪ ಅಂದ್ರೆ ಒಂದು ನಿದ್ದೆ ಹೋಗುತ್ತಾ, ಇನ್ನೊಂದು ಸುತ್ತಮುತ್ತ ಸೊಳ್ಳಿದ್ರೆ ಸೊಳ್ಳಿ ಸತ್ತ ಹೋಗ್ಕೋ. ತಟ್ಟ ಬೇಯವ ಮುದುಕಿ ಜೋರಾಗಿ ಚಪ್ಪಳೆ ತಟ್ಟ ನಗತಲ್ ನೋಡ್ ಚೀ ಕಾಳಿ ಮನಸ್ಸು ಮಾಡಿ ನೋಡ್ ನನ್ನ ಮ್ಯಾಗ. ಹಲೋ ಹಲೋ ಚೆಕ್. ಎಲ್ರು ಹೆಂಗದಿರಪ್ಪ? ಆರಾಮದಿರಾ? ಓಕೆ ಓಕೆ ಅನ್ನೋದ್ ಬಿಟ್ರೆ ಮಾತಾ ಇಲ್ಲ. ಇಷ್ಟತನ ಆರಾಮಿದ್ರ ಈಗ ಬಂದ ಬಳಕ ಮತ್ತೆ ಸುತ್ತಾಗ್ಯಾವು. ಸುಸ್ತಾಗಿರ್ಲ್ರಿಪ್ಪ? ಸುಸ್ತಾಗ್ಯಾರೋ ಏನ ನಿದ್ದಿಗನಾಗದಿರ? ಇನ್ನು ಯಾಕೋ ನಿದ್ದಿಗನಾಗದಿರ ಅನ್ಸಕತ್ತೈತಿ. ನಿಮ್ಮ ಎನರ್ಜಿ ಎಲ್ಲ ಐತಿ ಹುಡುಗರ? ಹಲೋ ಎಕ್ಸ್ಕ್ಯೂಸ್ ಮೀ, ಈ ಕಡೆ ಬರಕ್ ಹೋಗ್ರಿ. ಏನಾದ್ರಿ ನಿಮ್ಮ ಅಕ್ಕನ ಬಳಗನ? ಇಲ್ಲಿ ನೋಡಿಲ್ಲ, ನಮ್ದ ಬಳಗ ಜಾಸ್ತಿ ಐತಿ. ನಿಮ್ ಬಳಗ ಜಾಸ್ತಿ ಐತಿ? ಹೌದು. ಒಂದ್ ಜೋರಾಗಿ ಚಪ್ಪಳೆ ತಡ್ಸ್ ನೋಡು. ನೀವ್ ಯಾಕೆ? ನಾ ಕೇಳದ ಬೇಡ, ಇದ್ದು ಎನರ್ಜಿ ಅನ್ನೋದು ಕೇಳದ ಬೇಡ. ಇನ್ನೊಂದ್ಸರಿ ಬಾರಿಸ್ ನೋಡ್ಸೋಣ. ಜೋರ ಚಪ್ಪಳೆ ಬರ್ಲಿ ತಾಯಂದ್ರ. ನಮ್ಮವ್ರ ಎಷ್ಟು ಚಂದ ಕುಂತಾರ ನೋಡಿ ಇವಾಗ. ಕಿವಿ ಹೋದ ಯಾರ್ದಂಗದಾರ? ಸಾಕ್ ಬಿಡ್ರಿ. ನಿಮ್ಮ ಆವಾಜ್ ಎಲ್ಲ ಐತಿ ಸೌಂಡ್. ಸಾಕ್ ಬಿಡ್ರಿ. ಮುಂಜಾನೆ ರೊಟ್ಟಿ ಪಟ್ಟಿ ಏನ್ರ ಮಾಡ್ಬೇಕಾಗತ್ತ? ಹಲೋ ನಮ್ಮ ದೋಸ್ತ ಮಾಡ್ತೇನೆ ಈಗ. ನಾ ಜಸ್ಟ್ ಚಪ್ಪಾಳಿ ತಟ್ಟು ಸಂದಿದ್ದು ಅವಿಚಿ ಮಾಡೋದಲ್ಲ. ನಮ್ದು ಎರಡು ಒಂದ ಸಮ್ಮಿಶ್ರ ಸರ್ಕಾರ ನಮ್ದು, ಹೌದಿಲ್ಲ? ನಾವು ಹೆಣ್ಮಕ್ಳು ಸೂಕ್ಷ್ಮ ಇರ್ತೀವಿ. ಯಾರ ನೀವು ಸೂಕ್ಷ್ಮ ಅದೀರಿ? ಮಾತಾಡ್ಬೇಡ. ನೀವು ಸೂಕ್ಷ್ಮ ಅದೀರಿ. ನೀವ್ ಎದ್ರೊಳಗ್ ಕಮ್ಮದಿರಿ. ಎದ್ರೊಳಗ್ ಕಮ್ಮದಿ. ನಾವು ಬಸ್ ಹೊಡಿತೀರಿ, ಬಸ್ ಹೊಡಿತೀವಿ, ಗಾಡಿ ಹೊಡಿತೀರಿ, ಗಾಡಿ ಹೊಡಿತೀವಿ, ಎಲ್ಲ ಹೊಡಿತೀರಿ. ಎಲ್ಲ ಇವತ್ತಿನ ಎಣ್ಣೆ ಸತಿ ಹೊಡಕತ್ತೀರಿ. ಏ ಎಣ್ಣೆ ಅಲ್ಲಲ್ಲ, ಎಣ್ಣೆ ಹೊಡಕತ್ತಿಲ್ಲ ನೀವು. ಇಲ್ಪ ಸುಳ್ಳು ಹೇಳಕತ್ತಾರ್ರಿ. ಯಾವತ್ತು ಇವ್ರು ಎಣ್ಣೆ ಹೊಡೆದ ಕಲ್ತಾರ ಅವತ್ತಿನ ಹಿಡಿದು 120 ರೂಪಾಯಿ ಇರುವಂತ ಬೀರ್ 250 ಕೇರಿ. ಆದ್ರೂ ಕೂಡ ಹೆಣ್ಮಕ್ಳು ಸ್ಟ್ರಾಂಗ್. ಹೌದು. ನೀವ್ ಏಟ ಸ್ಟ್ರಾಂಗ್ ಆದ್ರೂ ಕೂಡ ಮತ್ತೊಂದ್ ಮನೆ ಮುಸ್ರಿ ತಿಕ್ಕಕ್ಕ ಹೋಗ್ಬೇಕು. ಏ ಹಲೋ, ಆ ಕೆಲ್ಸ ನಿಮಗ್ ಬೀಳತ್ತಂತ ಹೇಳಿ ನಾವು ಹೋಗ್ಲಿ ಪಾಪ ಅಂತ ನಾವ್ ಮಾಡೋದು. ಅವಿ ನಾ ಕೆಲಸ ಮಾಡಕ್ ಹೋದ್ರೆ ಎದ್ರಿಗೂ ಕಮ್ಮಿ ಇಲ್ಲ. ಬೇಕಾದ್ರೆ ಚಿನ್ನೋಣ ಕೇಳಿ, ನಮ್ದವ್ರದ ಅನುಭವ ಸೇಮ್ ಆಗೈತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅಲ್ಲ ನಿನ್ ನಾನೇ ಬರ ಸುದ್ದಿಲ್ಲ ಅಂತೇಳಿ ಪಾಪ ಅವ್ರದ್ದು ಯಾಕಿದ್ದು ತೆಗ್ಯಾಕತ್ತಿ ಅಂತೀನಿ ನಾನು. ಅವಿ ಬರೋ ಟೈಮೇ ನಾವಿಬ್ರು ಮಾತಾಡಿ ತಗೋ ಏನಂತ ಹೇಳಿ. ಓಕೆ, ಇಷ್ಟ ಅಷ್ಟೊಂದು ನಮ್ಮ ಕಲಾವಿದರಿಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ದ. ದಯವಿಟ್ಟು ಯಾರು ಹೇಳ್ಸೋಕೆ ಹೋಗ್ಬೇಡ್ರಿ. ನೀವೆಷ್ಟು ಚಪ್ಪಾಳೆ ತಡ್ತೀರಿ ಅಷ್ಟೊಂದು ನಮ್ಮ ಕಲಾವಿದರಿಗೆ ಎಂಟರ್ಟೈನ್ಮೆಂಟ್ ನೀಡೋದು. ಓಕೆ, ಈಗ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಆಗಿರ್ತಕ್ಕಂಥ ಪವಿತ್ರ ಫ್ರಾಮ್ ಗದಗರು ದಯವಿಟ್ಟು ಒಂದು ಗೀತೆನ ಹಳ್ಳಿಗೆ ವೇದಿಕೆ ಮೇಲೆ ಬರ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕಲಾವಿದರನ್ನ ಮತ್ತೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇದು ನಾಡಿನ ಹೆಸರಾದ ವಾದ್ಯಗೋಷ್ಠಿ, ಇದು ಕಲಾ ಸಿಂಚನ ಮೆಲೋಡೀಸ್ ಕಲಾ ತಂಡ ಮುದ್ದೇಬೇಳಿನ ಎರಗಲದಿಂದ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ, ಈಗ ಕೇಳಲು ಒಂದು ಸುಖದ ಗೀತೆಗೆ ಧ್ವನಿಗೊಳಿಸಲಿದ್ದಾರೆ ತಂಡದ ಹೆಮ್ಮೆಯ ಗಾಯಕಿಯರು. ಜೊತೆಗೆ ನಮ್ಮ ಪಾರ್ವತಿ ಮೇಡಮ್ ಅವರು ಕೂಡ ಸಾಥ್ ನೀಡ್ತಾರೆ ಅಂತ ಹೇಳ್ತಾ, ಅಲ್ಲಲ್ಲ ಒಂದ್ ಸೆಕೆಂಡ್ ಸಮಾಧಾನ. ಅಲ್ಲ ಯಾವ ದೇವ್ರ ಹಾಡ್ಬೇಕು ಹೇಳು? ಅಲ್ಲ ನಿನಗೆ ಯಾವ ದೇವ್ರು ಬಂದಿತ್ತು ಹೇಳು? ಹೋಲ್ ಬಿಡು, ನಿನ್ನ ಬ್ರ್ಯಾಂಡರ್ ಯಾವ್ದು ಹೇಳು ಅದ್ರ ಹೇಳು. ಹಲೋ ಅದರಂತೆ ಈ ಕಾರ್ಯಕ್ರಮಕ್ಕೆ ಹತ್ತೂರೆ ಸರ್ ಇವರು ಕೂಡ 1000 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಮಾನ್ಯವರಿಗೆ ಕೂಡ ತುಂಬ ಧನ್ಯವಾದಗಳು. ಅದರಂತೆ ಇದೇ ಈಗ ಹಾಡಿದಂತ ನಮ್ಮ ಊರಿನ ಗಾಯಕರಂತ ಶಿಪುತ್ರ ಕೋಳಿ ಇವರಿಗೆ ನಮ್ಮ ಊರಿನ ಒಂದು ಕಾರ್ಯಾಧ್ಯಕ್ಷರಂತ ರೇವಣ ಮಠಪತಿ ಇವರು ಕೂಡ 100 ರೂಪಾಯಿ ಕಾಣಿಕೆ ಮಾಡಿದ್ದಾರೆ. ಆ ಮಾನ್ಯವರು ಸ್ವತಃ ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇರುತ್ತದೆ. ಶಿಪುತ್ರ ಕೋಳಿ ಅವರು ಹಣ ಏರಿ ಮಾಡ್ಯಾರ, ಹೋಗು ಅಲ್ಲಿ ನನ್ನ ಕಡೆ ಹಾಕೊಂಡು ಅಲ್ಲಿ ಹೋಗು. ಅಲ್ಲ ನಿನ್ನ ಕಡೆ ವಜದ್ದು ನನ್ನ ಕಡೆ ಕೂಡ ನಡೀತೈತಿ. ಆ ಮಾನರಿಗೆ ಪೂರ್ಣ ಆಭರಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಧನ್ಯವಾದಗಳು ಕಾಣಿಕೆ ಕೊಟ್ಟ. ಅದರಂತೆ ಶಿಪುತ್ರ ಕೋಳಿ ಇವರಿಗೆ ಮಳಸಿದ್ದ ಸ್ಥಾಪನೆ ಇವರು ಕೂಡ 100 ರೂಪಾಯಿ ಕಾಣಿಕೆ ಮಾಡಿದ್ದಾರೆ. ಆ ಮಾನ್ಯವರಿಗೆ ಕೂಡ